ಭಟ್ಕಳದ ತೆಂಗಿನಗುಂಡಿ ಗ್ರಾಮದಲ್ಲಿ ಧ್ವಜ ಗಲಾಟೆಯಿಂದ ಹಿಂದೂ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವೆ ತೀವ್ರ ಜಟಾಪಟಿ ನಡೆದಿದೆ. ಧ್ವಜಕಟ್ಟೆ ಇದ್ದಂಥ ಸ್ಥಳದಲ್ಲೇ ಪುನಃ ಧ್ವಜಕಟ್ಟೆ ನಿರ್ಮಾಣ ಕೂಡ ಮಾಡಲಾಗಿದೆ. ಕೇವಲ ಅರ್ಧ ಗಂಟೆಯಲ್ಲಿ ಹಿಂದೂ ಕಾರ್ಯಕರ್ತರು ಧ್ವಜಕಟ್ಟೆಯನ್ನು ಪುನಃ ನಿರ್ಮಾಣ ಮಾಡಿದ್ದಾರೆ. ಒಂದು ನಿಮಿಷ ನೀವು ಕೇಳ್ಕೊಳ್ಳಿ. ತಹಶೀಲ್ದಾರ್ ಏನು ಹೇಳಿದ್ರು ಈಗ ಒಂದು ನಿಮಿಷ ನೀವು ಕೇಳ್ಕೊಳ್ಳಿ. ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಮತ್ತು ಶಾಸಕ ಎನ್ಎಚ್ ಕೋನರೆಡ್ಡಿ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಸಭೆಯಲ್ಲಿ ನವಲಗುಂದ ಕ್ಷೇತ್ರದ 2 ಆಂಬ್ಯುಲೆನ್ಸ್ಗಳ ಬಗ್ಗೆ ಚರ್ಚೆಯಾಗಿದೆ. ಉಸ್ತುವಾರಿ ಸಚಿವರು ತಮ್ಮ 2 ಆಂಬ್ಯುಲೆನ್ಸ್ ಕಿತ್ತುಕೊಂಡಿದ್ದಾರೆ ಎಂದು ಕೋನರೆಡ್ಡಿ ಆರೋಪಿಸಿದ್ದಾರೆ. ಕೋನರೆಡ್ಡಿ ಆರೋಪಕ್ಕೆ ಸಂತೋಷ್ ಲಾಡ್ ಗರಂ ಆಗಿದ್ದಾರೆ. ನಾನು ಆ ಆಂಬ್ಯುಲೆನ್ಸ್ ಕೇಳಿದ್ದೀನಾ ಎಂದು ಡಿಎಚ್ಒಗೆ ಲಾಡ್ ಪ್ರಶ್ನೆ ಕೇಳಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ನೀನೆಷ್ಟು ಹುಷಾರಿದೆ ನೋಡು. ನೀನ್ ಯಾವ್ದು ಬೇಕಾದ ಅನುಕೂಲವಾದ ಟೇಬಲ್ ಮೇಲೆ ಮಾತಾಡೋದು. ತರಕಾರಿ ನನಗೆ ಹೇಳಿಲ್ಲ, ಹೋಗಿ ಕೂಡ ನನಗೆ ಹೇಳ್ಬೇಡ. ಮತ್ತೆ ಹುಡುಕು ಇಲ್ಲ ನಿರಂತರ ನೀನು ಮಾಹಿತಿ ಇಲ್ಲ ಅಷ್ಟೇ. ಹೇಳಮ್ಮ ಮಾಹಿತಿ ಕೊಡಿ ಅವ್ರಿಗೆ ಗೊತ್ತಿಲ್ಲ. ಮಾಹಿತಿ ಅವರಿಗೆ ಕೊಡಿ ಮಾಹಿತಿ. ನೀನೆಷ್ಟು ಹುಷಾರಿದೆ ನೋಡು. ನೀನ್ ಯಾವ್ದು ಬೇಕಾದ ಅನುಕೂಲವಾದ ಟೇಬಲ್ ಮೇಲೆ ಮಾತಾಡೋದು. ತರಕಾರಿ ನನಗೆ ಹೇಳಿಲ್ಲ, ಹೋಗಿ ಕೂಡ ನನಗೆ ಹೇಳ್ಬೇಡ. ಮತ್ತೆ ಹುಡುಕು ಇಲ್ಲ ನಿರಂತರ ನೀನು ಮಾಹಿತಿ ಇಲ್ಲ ಅಷ್ಟೇ. ಹೇಳಮ್ಮ ಮಾಹಿತಿ ಕೊಡಿ ಅವ್ರಿಗೆ ಗೊತ್ತಿಲ್ಲ. ಮಾಹಿತಿ. ಶಿವಮೊಗ್ಗದ ಶಿವಪ್ಪ ನಾಯಕನ ವೃತ್ತದಲ್ಲಿ ಆಪ್ತ ಸಹಾಯಕ ಹರೀಶ್ ಮೇಲೆ ಸಚಿವ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. ಕತೆ ಕಾಯ್ತಿರಲ್ಲಿ ಎಷ್ಟು ಸಲ ಹೇಳ್ಬೇಕು ನಿಮಗೆ, ಕೆಲಸ ಮಾಡೋದಾದ್ರೆ ಮಾಡಿ, ಇಲ್ಲ ಅಂದ್ರೆ ಆಚೆ ಹೋಗಿ, ಗಾಡಿ ನಿಲ್ಲಿಸಿದಾಗ ಬರೋಕೆ ಆಗಲ್ವಾ ನಿಮಗೆ ಅಂತೇಳಿ ಗರಂ ಆಗ. ಇದೇ ವೇಳೆ ಸಮಸ್ಯೆ ಹೇಳಿಕೊಳ್ಳಲು ಬಂದಂಥ ವ್ಯಕ್ತಿ ಮೇಲೂ ಕೂಡ ರೇಗಾಡಿ. ನಿಮಗೇನ ಕತ್ತೆ ಕಾಯ್ತೀರ ನೀವು ಅಲ್ಲಿ ಮುಂದ್ಗಡೆ ಕೂತ್ಕೊಂಡು ಎಷ್ಟೊತ್ತಿ ಹೇಳ್ಬೇಕು ನೀವು. ಕೆಲಸ ಮಾಡೋದ್ರೆ ಮಾಡಿ, ಇಲ್ಲಾಂದ್ರೆ ಆಚೆ ಹೋಗ್ತೀವಿ. ಅವ್ರು ನೋಡಿ ಅವ್ರದ್ದೇನು ವಿಚಾರ ಬರೋಕ್ಕೆ ಹೇಳಿ. ಎಷ್ಟು ಗಂಟೆ ಬರೋಕ್ಕೆ ಹೇಳ್ಬೇಕು. ಈಗ ನಾನು ಸ್ವರ್ಬ ಹೋಗ್ತೀನಿ, ನೀವೇನು ಬರೋದು ಬೇಡ. ಎಷ್ಟು ಗಂಟೆ ಬರೋಕ್ಕೆ ಹೇಳ್ಬೇಕು. ಕುತ್ಕೊಂಡು ಇದೇ ಕೆಲಸ. ಬೇಗ ಬೇಗ ಆಯ್ತು. ಎಷ್ಟು ಗಂಟೆ ಹೋಗ್ತಾರ ಹರೀಶ್? ಐ ಡೋಂಟ್ ಲೈಕ್ ದಿಸ್. ಅಲ್ಲ ರೀ, ನಿಲ್ಲಿಸಿದಾಗ ಬರೋಕ್ಕಾಗಲ್ವಾ ನಿಮಗೆ? ನೀವು ಯಾವಾಗ ನೀವು ಹೋಗಿದ್ರು ಆಫೀಸಿಗೆ? ತಗೊಳ್ಳಿ ಇದನ್ನ. ನೀವು ಎಷ್ಟು ಗಂಟೆಗೆ ಹೋಗ್ತೀರಾ ಈಗ? ಸರ್ ಈಗ 1 ಗಂಟೆ ಅಲ್ಲಿ ಮುಗಿದ ತಕ್ಷಣ ಹೊರಟು 2 ಗಂಟೆಗೆ ನನ್ನ ಜಿಲ್ಲಾ ಪಂಚಾಯತಿ ಆಫೀಸ್ಗೆ ಹೋಗಿ ಅದನ್ನು PS ಕಿಶೋರ್ ಅವರಿಗೆ ಫಾರ್ವರ್ಡ್. ಥ್ಯಾಂಕ್ ಯು ಸರ್. ಕ್ಯಾರೆಟ್ ಬೆಲೆ ದಿಢೀರ್ ಕುಸಿತ ಕಂಡ ಹಿನ್ನೆಲೆ ಬೆಳಗಾವಿ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರ್ಕೆಟ್ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಮಾರುಕಟ್ಟೆ ಮುಂಭಾಗದಲ್ಲಿ ನೆಲಕ್ಕೆ ಕ್ಯಾರೆಟ್ ಸುರಿದು ಅಡ್ಡ ಮಲಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಆಡಳಿತ ಮಂಡಳಿ ಇಂದೋರ್, ಮಹಾರಾಷ್ಟ್ರ, ಗುಜರಾತ್, ನಾಸಿಕ್ನಿಂದ ಕ್ಯಾರೆಟ್ ಆಮದನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರಿಂದ 10 ಕೆಜಿ ಕ್ಯಾರೆಟ್ಗೆ ಕೇವಲ 150 ರೂಪಾಯಿ ದರ ಬರ್ತಾ ಇದೆ. ಕಳೆದ 4 ದಿನಗಳ ಹಿಂದೆಯಷ್ಟೇ ಕೆಜಿ ಕ್ಯಾರೆಟ್ಗೆ 50 ರೂಪಾಯಿ ಇತ್ತು. ಈಗ ಹೊರ ರಾಜ್ಯದಿಂದ ಕ್ಯಾರೆಟ್ ಆಮದು ಹಿನ್ನೆಲೆ ಸ್ಥಳೀಯ ರೈತರಿಗೆ ನಷ್ಟ ಉಂಟಾಗಿದೆ. ಕೂಡಲೇ ಆಮದು ಪ್ರಕ್ರಿಯೆ ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ರೈತರ ಮೇಲೆ ಅನ್ಯಾಯ ಮಾಡೋ ಸರ್ಕಾರ.
ರೈತರ ಮೇಲೆ ಅನ್ಯಾಯ ಮಾಡುವ ಸರ್ಕಾರಕ್ಕೆ, ಅನ್ಯಾಯ ಮಾಡುವ ದಲಾಲಿಗಳಿಗೆ जय. पाठवतात तुम्ही घेतात त्यांनी पाठवतात तुम्ही घेतात आमच्या रैतांच्या पोटात हात मारतात. रैत असलं तर आम्ही सगळं आमचं काय शेतीमध्ये काय येतं तुम्ही देतात. हे लक्षात असू. काय? हे लक्षात असू. ಹತ್ತು ಕಿಲೋ ಸರ್, ಈ 150 ರೂಪಾಯಿ ಇರೋದ್ರಿಂದ ರೈತರು ತುಂಬಾ ದೊಡ್ಡ ಹಾನಿಯಾಗಿದೆ. ಒಂದು APMC ಅಧಿಕಾರಿಗಳು ಮಲಗಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಸ್ಥಾನಿಕ ರೈತರಿಗೆ ಮೋಸ ಮಾಡುತ್ತಿರುವಂತ ದಲಾಲಿಗಳಿಗೆ ಸ್ಥಾನಿಕ ರೈತ ದೊಡ್ಡ ಹಾನಿಯಾಗಿದೆ. ಒಂದು APMC ಅಧಿಕಾರಿಗಳು ಮಲಗಿದ್ದಾರೆ. ಅಯೋಧ್ಯೆ ರಾಮ ಮಂದಿರಕ್ಕೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿತ್ಯ ಲಕ್ಷಾಂತರ ಜನರು ಶ್ರೀರಾಮನ ದರ್ಶನವನ್ನು ಪಡೆಯುತ್ತಾರೆ. ರಾಮನೂರಿಗೆ ತೆರಳುವ ರಾಮ ಭಕ್ತರು ಹನುಮಾನ್ ಗಡಿಗೆ ತೆರಳಿ ಆಂಜನೇಯನ ದರ್ಶನ ಮಾಡುತ್ತಿದ್ದಾರೆ. ದೃಷ್ಟಿಹೀನ ವ್ಯಕ್ತಿಗಳಿಗಾಗಿ VRL ಸಮೂಹ ಸಂಸ್ಥೆ ಅದ್ಭುತವಾದ ಕಾರ್ಯವನ್ನು ಮಾಡಿದೆ. 7 ಕೋಟಿ ಅಂಧರಿಗೆ ಮೋದಿ ಬಗ್ಗೆ ತಿಳಿಸಿಕೊಡಲು VRL ಸಮೂಹ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿ ಟೀಮ್ ಸೆನ್ಸೇಷನ್ ಸಂಸ್ಥೆ ಬ್ರೈಲ್ ಲಿಪಿಯಲ್ಲಿ ಎ ಪ್ರಾಮಿಸ್ಡ್ ನೇಷನ್ ಹಾನರಬಲ್ ಶ್ರೀ ನರೇಂದ್ರ ಮೋದಿ ದಿ ಮೇಕರ್ ಆಫ್ ನ್ಯೂ ಇಂಡಿಯಾ ಎಂಬ ಪುಸ್ತಕವನ್ನು ಪ್ರಕಟಿಸಿದೆ. ದೆಹಲಿ ನಾರ್ತ್ ಬ್ಲಾಕ್ ಕಚೇರಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಇದೇ ವೇಳೆ VRL ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಆನಂದ ಸಂಕೇಶ್ವರ ಮತ್ತು ಸೆನ್ಸೇಷನ್ ಸಂಸ್ಥೆ ಸಂಸ್ಥಾಪಕಿಯರಾದಂಥ ವೃಷಾಲಿ ದೋಷಿ ಮತ್ತು ಯಶ್ವಿ ಭಂಡಾರಿ ಉಪಸ್ಥಿತರಿದ್ದರು. ಮೋದಿಯವರ ಜೀವನ ಸಾಧನೆ ಅಂಧರಿಗೂ ಪ್ರೇರಣೆ ಆಗಲಂತ ಹೇಳಿ ಈ ಪುಸ್ತಕ ಪ್ರಕಟಿಸೋದಕ್ಕೆ ನೆರವಾಗಿದ್ದೇವೆ ಅಂತ ಆನಂದ ಸಂಕೇಶ್ವರ ಹೇಳಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿ VRL ಸಂಸ್ಥೆ ಮತ್ತು ಟೀಮ್ ಸೆನ್ಸೇಷನ್ ಸಂಸ್ಥೆಗೆ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಕೆಲಸ ಕೇಳ್ಕೊಂಡು ಬಂದಿದ್ದಂತ ಆಕೆಗೆ ಮನೆ ಮಾಲೀಕ ಕೆಲಸ ಕೊಟ್ಟಿದ್ದ. ಇರೋಕೆ ಜಾಗ ಕೊಟ್ಟು ಕೈತುಂಬ ಸಂಬಳವನ್ನೂ ನೀಡಿದ. ಆಕೆಯನ್ನ ನಂಬಿ ಮನೆ ಕೀ ಕೊಟ್ಟು ಹೊರದೇಶಕ್ಕೂ ಹೋಗಿದ್ದವನು ವಾಪಸ್ ಬರೋದ್ರೊಳಗೆ ಒಂದು ಸಿನಿಮಾ ಕಥೆಯೇ ಸಿದ್ಧವಾಗಿತ್ತು. ಅದೇನ್ ಕತೆ? ಈ ಸ್ಟೋರಿ ನೋಡಿ. ಮನೆಯಲ್ಲಿ ಕೆಲಸ ಮಾಡ್ತಿದ್ದಕ್ಕೆ ಮನೆಯಲ್ಲಿ ಮಾಲೀಕ ಇಲ್ಲ ಅಂತ ಬಂಗಾರದ ಮೇಲೆ ಕಣ್ಣಿಟ್ಟಿದ್ಲು. ಆ ಬಂಗಾರ ಕದಿಯೋಕೆ ಆಕೆ ಕಟ್ಟಿದ್ದು ಸೂಪರ್ ಕ್ರೈಮ್ ಕತೆ. ಈ ಫೋಟೋದಲ್ಲಿರೋ ಈ ಮಹಿಳೆಯನ್ನೊಮ್ಮೆ ನೋಡ್ಬಿಡಿ. ನೋಡೋಕೆ ಅಯ್ಯೋ ಪಾಪ ಅನ್ನೋ ಹಂಗಿರೋ ಈ ಚಾಲಾಕಿ ಮಾಡಿರೋ ಕೆಲಸವನ್ನ ಕೇಳಿದ್ರೆ ಅಯ್ಯಯ್ಯಪ್ಪೋ ಅಂತೀರಾ. ಈ ಖತರ್ನಾಕ್ ಲೇಡಿ ಹೆಣೆದ ಸಿನಿಮಾ ಸ್ಟೋರಿಗೆ ಪೊಲೀಸರೇ ಶಾಕ್ ಆಗಿದ್ದಾರೆ. ಅಂದಹಾಗೆ ಈಕೆ ಹೆಸರು ಶಾಂತ. ಕೆಲಸ ಅರಸಿ ಬೆಂಗಳೂರಿಗೆ ಬಂದಿದ್ದ ಈ ಕಿಲಾಡಿ ಸದಾಶಿವನಗರದ ಕೀರ್ತಿವರ್ಧನ್ ಅನ್ನೋರ ಮನೆಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ಲು. ಅಲ್ಲೇ ಇರೋಕೆ ಜಾಗವೂ ಕೊಟ್ಟಿದ್ರು. ಇತ್ತೀಚೆಗೆ ಕೀರ್ತಿವರ್ಧನ್ ತಮ್ಮ ಕುಟುಂಬ ಸಮೇತ ವಿದೇಶಕ್ಕೆ ಟ್ರಿಪ್ ಹೋಗಿದ್ದು ವಿಶ್ವಾಸಿ ಮಹಿಳೆ ಅಂತ ಮನೆ ಕೀ ಇವಳಿಗೆ ಕೊಟ್ಟು ಹೋಗಿದ್ರು. ಟ್ರಿಪ್ ಮುಗಿಸಿಕೊಂಡು ಮನೆಗೆ ಬಂದ ಮಾಲೀಕರಿಗೆ ಮನೆಯಲ್ಲಿದ್ದ ಚಿನ್ನ ದರೋಡೆಯಾಗಿದೆ ಅಂತ ನಸ್ಗುನ್ನಿ ಕತೆ ಕಟ್ಟಿದ್ದು. ಇವಳ ಮಾತನ್ನೇ ನಂಬಿದ ಕೀರ್ತಿವರ್ಧನ್ ಸದಾಶಿವನಗರ ಪೊಲೀಸರಿಗೆ ದೂರು ನೀಡಿದ್ರು. ಆದ್ರೆ ಖಾಕಿ ತನಿಖೆ ವೇಳೆ ಈ ಚಾಲಾಕಿಯ ಅಸಲಿ ಕತೆ ಹೊರಬಿದ್ದಿದೆ. ಆತ ಮನೆ ಮಾಲೀಕ ವಿದೇಶಕ್ಕೆ ಹೋಗ್ತಿದ್ದಂತೆ ಇತ್ತ ಮನೆ ದರೋಡೆಗೆ ಪಕ್ಕಾ ಪ್ಲಾನ್ ಮಾಡಿದ್ದ ಶಾಂತ ಮನೆ ದರೋಡೆಯ ಸೀನನ್ನ ಕ್ರಿಯೇಟ್ ಮಾಡಿ 10 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಲಪಟಾಯಿಸಿದ್ಲು. ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬರು ಮನೆಗೆ ರಾತ್ರಿ ಕಳ್ಳರು ಬಂದು ಡಕಾಯಿತಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿ ಒಟ್ಟು 30 ಲಕ್ಷದ ಕೆಲವೊಂದು ಚಿನ್ನಾಭರಣಗಳನ್ನು ಅಂದರೆ ಸುಮಾರು ಅರ್ಧ ಕೆಜಿಯಷ್ಟು ಚಿನ್ನಾಭರಣಗಳ ಒಡವೆಗಳನ್ನು ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿ ಆಕೆಯಿಂದ ಈ ಏನು ಚಿನ್ನಾಭರಣಗಳು ಕಳ್ತನ ಆಗಿತ್ತು ಅದನ್ನು ರಿಕವರಿ ಮಾಡಿದ್ದಾರೆ. ಸುಮಾರು 523 ಗ್ರಾಮ್ನಷ್ಟು ಚಿನ್ನದ ಒಡವೆಗಳನ್ನು ವಶಪಡಿಸಿಕೊಂಡಿದ್ದಾರೆ.
ಸದ್ಯ ಆರೋಪಿಯನ್ನ ಸದಾಶಿವನಗರ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದು ಶಾಂತ ಜೊತೆಗಾರರ ಹಿಂದೆ ಬಿದ್ದಿದ್ದಾರೆ. ಸದ್ಯ ಆರೋಪಿತೆಯನ್ನ ಬಂಧಿಸಿರೋ ಸದಾಶಿವನಗರ ಪೊಲೀಸರು ಹೆಚ್ಚಿನ ತನಿಖೆ ನಡೆಸಿದ್ದಾರೆ. ನಿಮ್ಮ ಮನೆಯಲ್ಲೂ ಕೂಡ ಮನೆ ಕೆಲಸದವರಿದ್ರೆ ಅವರ ಮೇಲೆ ಒಂದು ಕಣ್ಣಿಟ್ಟಿರಿ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವಿಷ್ಟು ಈ ಕ್ಷಣದ ಸುದ್ದಿಗಳು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.